ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೊರಗಡೆ ಹೋಗಬೇಕು ಅನ್ನಿಸ್ತು, ಸೊ ಅದಕ್ಕೋಸ್ಕರ ರೆಡಿ ಆದೆ. ಸೊ ಇವತ್ತೇನಿಲ್ಲ, ಸಿಂಪಲ್ಲಾಗಿ ಒಂದು ಕ್ಲಿಪ್ ಹಾಕಿ ಸಿಂಪಲ್ ಮೇಕಪ್ ಮಾಡಿದ್ದೀನಿ. ಸೊ ಇವತ್ತು ನಾವು ಹೋಗ್ತಿರೋ ಔಟಿಂಗು ಒಂದು ಹಿಡನ್ ಪ್ಲೇಸು ನಮ್ಮೂರ ಹತ್ರನೇ. ಸೊ ವಿತ್ ಫ್ಯಾಮಿಲಿ ನಾನು ಇವತ್ತು ಹೋಗ್ತಾ ಇರೋದು. ಇವಳು ನಮ್ಮ ಮನೆ ಪಕ್ಕದ ಹುಡುಗಿ ತನ್ವಿಷಾ ಅಂತ, ನಾವೆಲ್ಲ ಪ್ರೀತಿಯಿಂದ ತನು ಅಂತ ಕರಿತೀವಿ. ಇವಳಂದರೆ ನಮಗೆ ತುಂಬ ಮುದ್ದು. ನಾವು ಹೋಗ್ತಿರೋ ರಸ್ತೆಯ ಅಕ್ಕಪಕ್ಕ ಒಂದು ಈ ಥರ ನೇಚರ್ ಇತ್ತು. ಸೊ ಒಂದು ದೊಡ್ಡದಾದ ಮರ, ಅದರ ಪಕ್ಕದಲ್ಲಿ ಒಂದು ಹೊಲ, ಭತ್ತದ ಹೊಲ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ನಾವು ಹೋಗಿದ್ದು ಸಂಜೆ ಟೈಮ್ ಆಗಿತ್ತು, ಸೊ ಅಷ್ಟೊಂದು ಬಿಸಿಲೇನಿರಲಿಲ್ಲ. ಆ ಹೊಲದ ಮಧ್ಯದಲ್ಲಿ ಒಂದು ಕೊಕ್ಕರೆ ಕಾಣಿಸ್ತು. ಸೊ ಅದನ್ನು ನೋಡ್ತಾ ಇದ್ವಿ. ಅದನಂತರ ನೋಡಿ ನಮ್ಮ ತನ್ವಿಷಾ ತುಂಬ ಖುಷಿಯಾಗಿದ್ಲು. ಸೊ ಹಾಗೆ ಒಂದೆರಡು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಆ ಹೊಲದ ದಿಬ್ಬದಲ್ಲಿ ನಡಿಬೇಕಂತ ಅನಿಸ್ತು. ಸೊ ನಾನೇ ಸೆಲ್ಫ್ ಕ್ಯಾಮ್ರಾ ಆನ್ ಮಾಡಿಕೊಂಡು ನಡೀತಾ ಇದ್ದೆ. ಇನ್ ಬಿಟ್ವೀನ್ ನನಗೆ ಬ್ಯಾಲೆನ್ಸ್ ಸಿಗದೆ ಬೀಳ್ತಾ ಇದ್ದೆ. ಸೊ ಹಾಗಾಗಿ ಆನಂತರ ನಾನು ನನ್ನ ತಂಗಿ ಹೆಲ್ಪ್ ತೊಗೊಂಡೆ. ಅದ್ರ ಮೇಲೆ ನಡೆಯೋದ್ರಲ್ಲೇ ಖುಷಿ ಎಲ್ಲೂ ಸಿಗೋಲ್ಲ. ಸೊ ಏನು ಹೇಳ್ತಾರೆ, ಎಂಜಾಯ್ ಎವ್ರಿ ಮೂಮೆಂಟ್ ಅನ್ನೋ ಟೈಪು. ನಾನು ಕೂಡ ದೀಪದ ಮೇಲೆ ಎಂಜಾಯ್ ಮಾಡಿದೆ. ಹಾಗೆ ಫೋಟೋ ತಗೋಬೇಕು ಅನ್ನಿಸ್ತು. ನಾನು ನನ್ನ ತಂಗಿ ಜೊತೆಗೆ ಫೋಟೋ ತಗೊಂಡ್ವಿ. ಸ್ವಲ್ಪ ಹಾಗೆ ಫನ್ ಮಾಡಿದೆ ವಿತ್ ಫ್ಯಾಮಿಲಿ ಜೊತೆ. ನಾನು ನಿಮಗೆ ತೋರಿಸ್ಬೇಕಾಗಿರೋ ಹಿಡನ್ ಪ್ಲೇಸ್ ಅಂದರೆ ಇದೆ. ಇದು ನಮ್ಮೂರ ಹತ್ರ ಇರೋ ಒಂದು ಚಿಕ್ಕ ಡ್ಯಾಮ್ ಅಂತಲೇ ಹೇಳ್ಬೋದು. ಮೊದಲು ಈ ರೀತಿ ಏನು ಇರಲಿಲ್ಲ, ಸುಮ್ಮನೆ ನೀರು ಹರಿತಾ ಇತ್ತು. ಸೊ ಇದಕ್ಕೂ ಚಿಕ್ಕದಾದ ಡ್ಯಾಮ್ನ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದರು. ಇವತ್ತು ಯಾಕೋ ಔಟಿಂಗ್ ಹೋಗಬೇಕು ಅಂತ ಅನ್ನಿಸ್ತು. ಸೊ ಫ್ಯಾಮಿಲಿ ಎಲ್ಲ ಸಡನ್ನಾಗಿ ಡಿಸೈಡ್ ಮಾಡಿ ಈ ಪ್ಲೇಸಿಗೆ ಬಂದ್ವಿ. ಸೊ ಪ್ಲೇಸ್ನ ನೋಡ್ತಾ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ಹಾಗೆ ಈವ್ನಿಂಗ್ ಆಗ್ತಾ ಬಂತು. ಸೊ ಹಾಗಾಗಿ ನೇಚರ್ನ ಸವಿದು ಈವ್ನಿಂಗ್ ಟೈಮಲ್ಲಿ ಹೊಲ ಯಾವ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ ಕಾಣಿಸಿತ್ತು. ನೋಡೋಕ್ಕೆ ತುಂಬ ಖುಷಿ ಆಯಿತು. ಇದೆಲ್ಲ ನೋಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈಗೆಲ್ಲ ತುಂಬ ರೇರ್ ಆಗಿದೆ. ಫಾಸ್ಟ್ ಜನ್ರೇಷನ್ ಆಗಿರೋದು ಕಾರಣಕ್ಕೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಆಗಲ್ಲ, ವರ್ಕಲ್ಲಿ ಬ್ಯುಸಿ. ಸೊ ಇದ್ದಿರೋ ಸ್ವಲ್ಪ ಟೈಮಲ್ಲೇ ಈ ಒಂದು ಸಡನ್ ಪ್ಲ್ಯಾನಿಂಗ್ ಮಾಡಿದ್ವಿ. ದ ಡೇ ವಾಸ್ ವೆರಿ ಎಂಜಾಯಬಲ್, ಪೀಸ್ಫುಲ್. ಮನಸ್ಸಿಗೇನೋ ಸಮಾಧಾನ ಅನಿಸ್ತು. ಯಾವಾಗಲೂ ಕೆಲಸ ಮನೆ ಅಂತ ಇದ್ದವಳಿಗೆ ಇವತ್ತು ಸ್ವಲ್ಪ ಮೈಂಡ್ ಫ್ರೀ ಅನ್ನಿಸ್ತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೂ ಕೂಡ. ಎಷ್ಟೇ ನಾವು ದುಡಿತಾ ಇರಲಿ, ನಮಗೆ ಅಂತ ನಾವು ಟೈಮ್ ಕೊಟ್ಕೊಂಡಾಗ ಸಿಗೋ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದೇ ಒಂದು ಮಾತು, ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅಟ್ಲೀಸ್ಟ್ 1 or 2 hour ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆಗ ನೀವು ನಿಮ್ಮಲ್ಲಿರೋ ಸ್ಟ್ರೆಸ್, ಟೆನ್ಷನ್ ಎಲ್ಲದನ್ನು ಕೂಡ ಕಳ್ಕೊತೀರಿ. ಸೊ ಧನ್ಯವಾದಗಳು.